ವಿದ್ಯಾರ್ಥಿಗಳ ಪದಾಧಿಕಾರಿಗಳು ಈ ಪ್ರತಿಭಟನೆ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು ಅಂತ ಇವತ್ತೇನು ದೇಶದಲ್ಲಿ ಅರಾಜಕತೆ ಸೃಷ್ಟಿಯಾಗಿದೆ. ನರೇಂದ್ರ ಮೋದಿ ಅವರು ಈ ದೇಶದ ಅಧಿಕಾರ ಯಾವಾಗ ವಹಿಸಿಕೊಂಡು ಆವಾಗಿನಿಂದ ಈ ದೇಶದ ಬಡವರಿಗೆ, ವಿದ್ಯಾರ್ಥಿಗಳಿಗೆ, ದೀನದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಬಹಳ ಕಷ್ಟ ದಿನಗಳನ್ನು ಕೇಳಿಕೊಂಡ್ರೆ ತಪ್ಪಾಗಬಾರದು. ಯಾಕಂದ್ರೆ ಇವತ್ತು ಅತ್ಯಾಚಾರ ಕೊಡ್ತೀವಿ, ನಾವು ಪೆಟ್ರೋಲ್ ಡೀಸೆಲ್ ಅನ್ನು ಇಳಿಕೆ ಮಾಡ್ತೀವಿ ಅಂತ ಈ ದೇಶದ ಮುಗ್ಧ ಜನರ ಹತ್ರ ಓಟ್ ಪಡೆದು ಇವತ್ತು ನರೇಂದ್ರ ಮೋದಿ ಅವರು ಮಾಡ್ತಿರುವಂಥ ಕೆಲಸ ಈ ದೇಶದ ಬಡವರ ದೀನದಲಿತರ ಅಲ್ಪಸಂಖ್ಯಾತರ ಕೊಟ್ಟಿರುವಂಥ ಕೆಲಸ ಮತ್ತು ನರೇಂದ್ರ ಮೋದಿ ಮೊನ್ನೆ ತಾನೇ ವಿದ್ಯಾರ್ಥಿಗಳ ಜೀವನಕ್ಕೆ ಎಷ್ಟೋ ಕಷ್ಟಪಟ್ಟು ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಗೆ ತಯಾರಿಯಾಗಿದ್ದರು. ಅಂಥ ಸಂದರ್ಭದಲ್ಲಿ ಕಷ್ಟಪಟ್ಟಕ್ಕೆ ಸೋರಿಕೆ ಆಗುವುದರ ಮೂಲಕ ವಿದ್ಯಾರ್ಥಿಗಳ ಜೀವನಕ್ಕೆ ಬಲಿಯಾಗುವಂಥ ಕೆಲಸ ಕೇಂದ್ರ ಸರ್ಕಾರ ಮಾಡಿದೆ. ಇದರ ನೈತಿಕ ಹೊಣೆಯನ್ನು ಹೊತ್ತು ಮಾನ್ಯ ನರೇಂದ್ರ ಮೋದಿ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತ ನಾನು NSU ಮತ್ತು ಮುಖ್ಯಮಂತ್ರಿ ಒತ್ತಾಯ ಮಾಡ್ತೀನಿ. ಯಾಕಂದ್ರೆ ಈ ದೇಶವನ್ನು ಆಳಿದಂಥ ಕಾಂಗ್ರೆಸ್ ಪಕ್ಷ ಈ ದೇಶದ ಬಡವರಿಗೆ, ಜನರಿಗೆ, ದೀನದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಯಾವುದೇ ಜೀವನಕ್ಕೆ ಧಕ್ಕೆ ತರಲಾರದ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ಕೊಂಡು ಬಂದಿತ್ತು. ಆದರೆ ನರೇಂದ್ರ ಮೋದಿ ಅವರು ಧರ್ಮಗಳನ್ನು ಬೆಳೆಸಿ ಜಾತಿ ವಿಷಮಗಳನ್ನು ಕೋಮುಗಳನ್ನು ಸೃಷ್ಟಿಸಿ ದೇಶದಲ್ಲಿ ಅಭಿಯಾನವನ್ನು ಮತ್ತು ದೇಶವನ್ನು ಜೊತೆಗೆ ಗೊತ್ತಿದ್ದೇವೆ. ಇದನ್ನು ನಾವು ತೀವ್ರವಾಗಿ ಯುವ ಕಾಂಗ್ರೆಸ್, NSU ಕಾಂಗ್ರೆಸ್ ಬಹಳ ನಾವು ಮುಖ್ಯವಾಗಿ ಕಾಣಿಸ್ತೀವಿ. ಹೀಗಾಗಿ ಇವತ್ತು ರೈತರು, ದೇಶದ ಬೆನ್ನೆಲುಬು ರೈತರು ಇವತ್ತು ಮುನ್ನಡೆದು ಸ್ಟಾರ್ಟ್ ಆಗಿದೆ. ಇವತ್ತು ಹೊಲಗಳಿಗೆ ಕೆಲಸ ಮಾಡೋ ಡಾಕ್ಟರ್ಗಳಿಗೆ, JCBಗಳಿಗೆ ಮುಂತಾದ ವಾಹನಗಳಿಗೆ ವಿದ್ಯಾರ್ಥಿ ಜೀವನ ಜೊತೆ ಡಾಕ್ಟರ್ ಬಿಜೆಪಿ ಸರ್ಕಾರಕ್ಕೆ ತಾಲೂಕಾ ಯುವ ಕಾಂಗ್ರೆಸ್ ಹಾಗೂ ವಿದ್ಯಾರ್ಥಿ ಘಟಕದ ವತಿಯಿಂದ ಇವತ್ತಿನ ಏನು ಸಿಂಧನೂರು ತಾಲೂಕಲ್ಲಿ ಈ ಒಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಯಾಕಪ್ಪ ಅಂತಂದ್ರೆ ಈಗಾಗಲೇ ದೇಶದಲ್ಲಿ ಪ್ರತಿದಿನ ಪೆಟ್ರೋಲ್, ಡೀಸೆಲ್ ಇನ್ನಿತರ ಲೋಕಧಾನ್ಯಗಳನ್ನು ಇವತ್ತು ಗಗನಕ್ಕೇರುವುದರಿಂದ ಪ್ರಸ್ತುತ ಬಿಜೆಪಿ ಸರ್ಕಾರದ ಆಡಳಿತ ವಿರುದ್ಧ ಇವತ್ತು ಯುವ ಕಾಂಗ್ರೆಸ್ ಮತ್ತು ವಿದ್ಯಾರ್ಥಿ ಒಕ್ಕೂಟ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಈ ದೇಶದಲ್ಲಿ ಏನು ಅಚ್ಚಾದಿನ ಆಯೋಗ ಇವತ್ತು ಅಧಿಕಾರವನ್ನು ಪಡೆದು ಸುಮಾರು 15 ವರ್ಷಗಳ ಕಾಲ ಇವತ್ತು ಅಧಿಕಾರದ ಗಟ್ಟಿಗೆಯಲ್ಲಿ ಬಿಡ್ತಾ ಇದ್ದಾರೆ. ಆದರೆ ಅವರು ಅಧಿಕಾರ ಏಳು ದಿನದಿಂದಲೂ ಕೂಡ ಪ್ರತಿನಿತ್ಯ ಇಡೀ ದೇಶದಲ್ಲೇ ಬಡವರು ಜನಸಾಮಾನ್ಯರ ಬದುಕು ಕಟ್ಟಿಕೊಳ್ಳಬೇಕಾಗಿದೆ. ಬಹಳ ಕಷ್ಟ ಆಗಿದೆ. ದೇಶದಲ್ಲಿ ಅತಿ ಹೆಚ್ಚು ಕೂಲಿ ಕಾರ್ಮಿಕರಾಗಿರುವ ರೈತರ ಮತ್ತು ಅವರ ಭಾಷಣದಲ್ಲಿ ಮಾತ್ರ ಬೇಟಿ ಪಡೋ ಬೇಟಿ ಬಚಾವ್ ಅಂತಾರೆ, सबका विकास ಅಂತಾರೆ, ಅಚ್ಚದಿನ ಆಯೋಗ ಅಂತಾರೆ. ಆದರೆ ಯಾವ ಕೂಡ ಮಾತಾಡುವಂತ ಕೆಲಸ ಕಾರ್ಯಗಳು ಕೂಡ ಸಮರ್ಪಕವಾಗಿ ಜನರಿಗೆ ಮುಗಿಸುವಂತ ಕೆಲಸ ಮಾಡಿಲ್ಲ. ಬರೇ ಬಣ್ಣದ ಮಾತುಗಳನ್ನು ಆಡಿ ಜನರನ್ನ ಮೋಸ ಮಾಡಿ ಮುಖಾಂತರ ಅವರು ಚುನಾವಣೆ ಬಂದ ಮುಗಿಯವರೆಗೂ ಅಷ್ಟೇ ಏನು ಎಲ್ಲವನ್ನ ಪೆಟ್ರೋಲ್ ಡೀಸೆಲ್ ಒಂದೇ ರೀತಿ ಇತ್ತು. ಯಾವಾಗ ಚುನಾವಣೆ ಮುಗಿತು ಪ್ರತಿನಿತ್ಯ ಕೂಡ ಇವತ್ತು ಪೆಟ್ರೋಲ್ ಡೀಸೆಲ್ ದಿನನಿತ್ಯ ಕೂಡ ಏರ್ತಾ ಇದೆ. ಇದರಿಂದ ರಾಜ್ಯದ ಮತ್ತು ದೇಶದ ಜನರಿಗೆ ಬಹಳ ಕಷ್ಟ ಐತೆ. ಅದಕ್ಕೋಸ್ಕರ ಇದನ್ನ ನೀವು ಕೂಡಲೇ ತೈಲವನ್ನು ಇಳಿಸಬೇಕು. ಜನಸಾಮಾನ್ಯ ಜೀವನ ಜೊತೆ ಆಟ ಆಡಿದ್ರೆ ನೀವು ನಿಮಗೆ ಮುಂದಿನ ದಿನ ತಕ್ಕ ಪಾಠವನ್ನು ಕಲಿಸುವಂತ ನಾವು ಈ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಮೊನ್ನೆ ನಡೆದಂತ ನೀಟ್ ಪರೀಕ್ಷೆ ಸೋರಿಕೆ ಪ್ರಕರಣ ನಡೀತಲ್ಲ, ಬೆಲೆ ಏರಿಕೆ ಮತ್ತು ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಈ ರೈಲು ಬೆಲೆ ಮತ್ತು ದಿನ ಮತ್ತು ದರಸಿಗಳ ಬೆಲೆ ಏರಿಕೆಯನ್ನು ಖಂಡಿಸಿ ಇದೇನು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ತಮ್ಮ ಕೇಂದ್ರ ಸರ್ಕಾರದಲ್ಲಿ ನಾವು ಒತ್ತಾಯ ಮಾಡುತ್ತೇನೆಂದರೆ
ತಾವು ಆದಷ್ಟು ಬೇಗನೆ ಈ ತೈಲ ಎಲ್ಲ ಬೆಲೆ ಏರಿಕೆಯನ್ನು ನಿಯಂತ್ರಿಸಿ ಬೆಲೆ ಏರಿಕೆಯನ್ನು ಮಾಡಬಾರದೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಹಾಗೂ ಈಗ ನೀವೇನು ಈ ಬೆಲೆ ಏರಿಕೆಯನ್ನು ನಿಯಂತ್ರಿಸುತ್ತಾದರೆ ಇನ್ನು ಉಗ್ರವಾದ ಹೋರಾಟವನ್ನು ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ ಮುಂದಿನ ದಿನಗಳಲ್ಲಿ ಮಾಡುತ್ತೇವೆ ಎಂದು ಈ ಸಂದರ್ಭದಲ್ಲಿ ಹೇಳಿಕೆ ವಹಿಸುತ್ತೇನೆ. ಆದಷ್ಟು ಮತ್ತು ಈ ನೀಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಏನು ಸೋರಿಕೆಯಾಗಿದೆ ಅದರ ವಿರುದ್ಧ ಏನು ತಾವು ಇನ್ವೆಸ್ಟಿಗೇಷನ್ ಮಾಡಿಸಿ ಅದರ ವಿರುದ್ಧ ಕ್ರಮ ತಗೋಬೇಕೆಂದು ತಮ್ಮಲ್ಲಿ ಒತ್ತಾಯವನ್ನು ಮಾಡುತ್ತೇವೆ ಎಂದು ಹಾಗೂ ಈ ಸಂದರ್ಭದಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಖಂಡರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸುತ್ತೇನೆ. ನಿಮ್ಮ ಕೈಯಿಂದ ಆದರೆ ಈ ಅಧಿಕಾರವನ್ನು ಮುಂದುವರಿಸಿ ಅದು ಇಲ್ಲದಾದರೆ ತಾವು ರಾಜೀನಾಮೆಯನ್ನು ಕೊಡಿ ಎಂದು ಒತ್ತಾಯಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಯುವ ಕಾಂಗ್ರೆಸ್. ಧನ್ಯವಾದ. ಈ ಒಂದು ಪ್ರತಿಭಟನೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಿದ್ದೀರಿ. ಮೊದಲನೇದಾಗಿ ಎಲ್ಲರಿಗೂ ಧನ್ಯವಾದಗಳು. ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ 2014ಕ್ಕಿಂತ ಮುಂಚೆ ಏನಿತ್ತು ಮತ್ತೆ ಮೋದಿ ಸಾಹೇಬರಿಗೆ ವಿನಂತಿ ಮಾಡೋದಂದ್ರೆ, ನಿಮ್ಮ ಸರ್ಕಾರ ಆಡಳಿತ ಮಾಡೋ ಕೊಟ್ಟದ ಉದ್ದೇಶ ಏನಂತಂದ್ರೆ ಜನರಿಗೆ ಮತ್ತು ಎಲ್ಲ ವರ್ಗದ ಜಾತಿ ಧರ್ಮಕ್ಕೂ ಕೂಡ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದ. ಬಟ್ ನೀವು ಮಾಡ್ತಿರೋ ಕೆಲಸ ಏನೈತಪ್ಪ ಅಂದ್ರೆ ಜನಸಾಮಾನ್ಯ ಕೆಲಸರು ಇವತ್ತು ದುಡಿಯೋಕೆ ಆಗ್ತಾ ಇಲ್ಲ. ದುಡಿದಂತ ಹಣವನ್ನು ಖರ್ಚು ಮಾಡೋದು ಕೂಡ ಸಾಧ್ಯವಾಗ್ತಿಲ್ಲ. ಆ ರೀತಿ ಪರಿಸ್ಥಿತಿ ವಿಷಯ ನೀಟ್ ಹಗರಣ ಹಾಗೂ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಕುರಿತು ನೀಟ್ ಹಗರಣದ ತನಿಖೆಯನ್ನು ಚುರುಕುಗೊಳಿಸಿಕೊಂಡು ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಸಿಂಧನೂರು ತಾಲೂಕು ಯುವ ಕಾಂಗ್ರೆಸ್ ವತಿಯಿಂದ ತಮ್ಮಲ್ಲಿ ಆಗ್ರಹಿಸುವುದೇನೆಂದರೆ, ಪ್ರಸ್ತುತ ಕೇಂದ್ರದಲ್ಲಿ ಹಲವಾರು ಬಾರಿ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದು ಮತ್ತೆ ಅದೇ ರೀತಿ 3ನೇ ಬಾರಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗುವುದು ಸರ್ಕಾರದ ವೈಫಲ್ಯ. ಇದನ್ನು ತಾವುಗಳು ತನಿಖೆಯ ಮೂಲಕ ತನಿಖೆಯನ್ನು ಚುರುಕುಗೊಳಿಸಿ ಅದರಲ್ಲಿ ಭಾಗಿಯಾದ ಸರ್ಕಾರದ ಇತರೆ ವ್ಯಕ್ತಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಹಾಗೂ ಪ್ರಸ್ತುತ ಸರ್ಕಾರದಲ್ಲಿ 3ನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾಗಿರುವುದು ನರೇಂದ್ರ ಮೋದಿ ಅವರು ರೈತರು, ಬಡವರು ಬಗ್ಗೆ ಹಾಗೂ ಅಗತ್ಯ ವಸ್ತುಗಳಿಂದ ಅಕ್ಕಿ, ಬೆಲೆ, ಎಣ್ಣೆ ಇತ್ಯಾದಿ ವಸ್ತುಗಳ ಬೆಲೆ ಗಗನಕ್ಕೆ ಹೆಚ್ಚಿದ್ದು ಬಡವರಿಗೆ, ಮಧ್ಯಮ ವರ್ಗದವರಿಗೆ ಬೆಲೆ ಏರಿಕೆ ಆತಂಕ ಉಂಟು ಮಾಡಿ ಅದರ ಜೊತೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ದರವು ಹೆಚ್ಚಿಗೆ ಆಗಿದ್ದು ಗ್ರಾಮ ವರ್ಗದ ಜನರ ಬದುಕು ಆತಂಕ ಸ್ಥಿತಿಯಲ್ಲಿ ಸಾಗುತ್ತಿದೆ. ಆದ್ದರಿಂದ ಸನ್ಮಾನ್ಯ ಶ್ರೀ ರಾಷ್ಟ್ರಪತಿಗಳಾದ ತಾವುಗಳು ಬೆಲೆ ಏರಿಕೆ ಮತ್ತು ನೀಟ್ ಹಗರಣದ ಕುರಿತು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಯುವ ಕಾಂಗ್ರೆಸ್ ವತಿಯಿಂದ ವಿನಂತಿಸಿಕೊಳ್ಳುತ್ತಿದೆ. ಸರ್ಕಾರಕ್ಕೆ ಯೂತ್ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್. ಹಸುಗುಣ ಬಂದಿರಿ ಸಾಹೇಬ್ರಿಗೆ, ಹಸುಗುಣ ಬಂದಿರಿ ಸಾಹೇಬ್